ಅದು ಒಂದು ಊಟದ ಬದಲಿ ಅವ್ನು 15 ಊಟ ತರಿಸೋನು. ಪರ್ಮಿಷನ್ ಇರೋದು ಒಂದು ಊಟ, ಇವನು 15 ಊಟ ತರಿಸಿ ಇವ್ರಿಗೆಲ್ಲ ಹಂಚೋನು. ಮತ್ತು ಅವರಿಗೆ ಬಿರಿಯಾನಿ ಯಾಕೆ ಸುಮ್ಮನೆ ನಾಮಕೆ ವಾಸ್ತೆ ಹಾಕಿದ್ದಾರೆ ಅಪ್ಲಿಕೇಶನ್ನು, ಅದು ಎಲ್ಲ ಒಳಗಡೆ ಇದ್ದೇ ಇದೆ. ಸೊ ಈ ಥರ ವ್ಯವಸ್ಥೆ ಇರುವಾಗ ಏನು ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಏನೆಲ್ಲ ಇದಕ್ಕೂ ಮೇನ್ ಕಾರಣ ಅಂತಂದರೆ ಯಾರು ಆಫೀಸರ್ಸು ಇಚ್ಛಾಶಕ್ತಿ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಇಲ್ಲೇ ಹೆಡ್ ಕ್ವಾರ್ಟರು ಒಂದು 10 ನಿಮಿಷ ಅಲ್ಲಿ ಹೋಗಿ ವಿಸಿಟ್ ಮಾಡಲಿಕ್ಕೆ ಏನು ರೋಗ? ಇಲ್ಲಿದ್ದು ಕುಂತ್ಕೊಂಡು ಮೆಮೊ ಹಾಕ್ತಾರೆ. ಮೆಮೊ ಹಾಕಿದ್ರೆ ಏನಾರ ಉದ್ಧಾರ ಆಗ್ತದ? ಜಸ್ಟ್ ಅವರು ರೆಸ್ಪಾನ್ಸ್ ಸರ್ಕ್ ಮಾಡಲಿಕ್ಕೆ, ಬೇರೆಯವ್ರ ಮೇಲೆ ಹಾಕ್ಲಿಕ್ಕೆ, ನಾ ಮೆಮೊ ಇಶ್ಯೂ ಮಾಡಿದ್ದೀನಿ, ಅಲ್ಲೇ ಮಾಡಿದ್ದೀನಿ. ಇವರು ಆಫೀಸ್ನಲ್ಲಿ ಒಂದು ಯಾಕೆ ಮಾನಿಟರಿಂಗ್ ಟಿವಿ ಹಾಕ್ಬಾರ್ದು? ಚೆನ್ನಾಗಿದೆ ಸರ್. ಏನು ದುಡ್ಡಿಲ್ಲದವರಿಗೆ ಇದು ಪರಪ್ಪನ ಅಗ್ರಹಾರ, ದುಡ್ಡಿದ್ದವರಿಗೆ ಇದು ಅಪ್ಪನ ಅಗ್ರಹಾರ ಅಂತ. ನಾವು 4 ಗಂಟೆಯಲ್ಲಿ ಪಕ್ಕಾ ಪಾಲಿಟಿಕ್ಸ್ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ನಮ್ಮ ಬುಲೆಟಿನ್ ಪ್ರೊಡ್ಯೂಸರ್ ಮ್ಯಾಗೇರಿ ಅವ್ರು ಹಂಗೆ ಕೊಟ್ಟಿದ್ರು, ಅವ್ರ ಅಪ್ಪನ ಅಗ್ರಹಾರನ ಆಗಿದೆಯಾ ಇದು ಅಂತ. ಅವ್ರ ಅಪ್ಪನ ಅಂದ್ರೆ ಅಪ್ಪನ ಮನೆಯಲ್ಲಿ ಹೆಂಗೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ಸಿಕ್ಬಿಡುತ್ತೆ ಅಂತ ಹೇಳಿ ಅಲ್ವಾ ಸರ್ ದುಡ್ಡಿದ್ದವ್ರಿಗೆ? ಹೌದು. ಈಗ ಅವ್ರು ಹೇಳ್ತಾರೆ ಅಲ್ಲಿ ಸುಮಾರು 4,000 ಜನ ಕೆಪಾಸಿಟಿ ಇದೆ ಜೈಲ್ದು ಅಂತ ಹೇಳ್ತಾರೆ. ಆ 4,000 ಜನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿರೋದು ಕೇವಲ 400 ಜನ ಸ್ಟಾಪು ಅಂತ ಹೇಳ್ತಾರೆ. ಅದು 3 ಶಿಫ್ಟ್ ಮಾಡಬೇಕು. 3 ಶಿಫ್ಟ್ನಲ್ಲಿ 100 ಜನ ಹಾಕ್ತೀವಿ ನಾವು. 4,000 ಜನರಿಗೆ 100 ಜನ ಹೇಗೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅವ್ರದ್ದು ಉತ್ತರ. ಆಮೇಲೆ ಅಲ್ಲಿ ಕನ್ವಿಕ್ಟೆಡ್ ಪರ್ಸನ್ಸ್ ಏನಿರ್ತಾರೆ ಅವ್ರನ್ನಲ್ಲೇ ಒಬ್ಬನಿಗೆ ಒಳ್ಳೆ ನಡತೆ ಇರುವಂಥ ವ್ಯಕ್ತಿನ ಅವ್ನು ಮಾನಿಟರ್ ಮಾಡ್ತಾರೆ. ಅವನು ಇದೇ ಕೆಲಸ ಮಾಡೋದು. ಏನಾರ ಪಾತ್ರೆ ತೊಳೆಯೋದು ಕ್ಯೂ ಸಿಸ್ಟಮ್ ಇರ್ತದಂತೆ. ಆ ಪಾತ್ರೆ ತೊಳಿಲಿಕ್ಕೆ ಸದಾ ಒಂದು 20 ರೂಪಾಯಿ ಕೊಟ್ಟರೆ ಆಯ್ತು, ನೀವು ಹೋಗು. ಮತ್ತೊಬ್ಬ ಯಾವ 20 ರೂಪಾಯಿ ಕೊಡೋದಿಲ್ಲ, ಅವನು ಹೋಗಿ ಪಾತ್ರೆ ತೊಳಿಬೇಕು. ಈ ಥರ ಸಿಸ್ಟಮು. ಅವ್ರು ಹೇಳೋದು ಇಲ್ಲ, ಇದು ನಮ್ಮ ಸ್ಟಾಫ್ ಕಡಿಮೆ ಇದೆ, ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಮತ್ತು ತಿಹಾರ್ ಜೈಲಿನಲ್ಲಿ ಕಿರಣ್ ಬೇದಿಯವರು ಇದ್ರು. ದಟ್ ಈಸ್ ಬಿಗ್ಗೆಸ್ಟ್ ಜೈಲ್ ಇನ್ ಇಂಡಿಯಾ. 30,000 ಜನ ಕೈದಿಗಳಿದ್ದಾರೆ. ಒಂದಲ್ಲ ಎರಡಲ್ಲ, 30,000 ಜನ ಕೈದಿಗಳಿದ್ದಾರೆ. ಅಂಥ ಕೈದಿಗಳಿಗೆ ಹೆಂಗೆ ಸುಧಾರಣೆ ಮಾಡಿದ್ರು ಅವರು? ಅವ್ರಿಗೆ ಕಮಿಟ್ಮೆಂಟ್ ಇತ್ತು, ಅವರಿಗೆ ಇಚ್ಛಾಶಕ್ತಿ ಇತ್ತು, ಏನಾದರೂ ಮಾಡಬೇಕು, ಸುಧಾರಣೆ ಮಾಡಬೇಕು. ಇವೆಲ್ಲ ಅವ್ರಿಗೆ ಬುದ್ಧಿವಂತರನ್ನು ಕರೆಸಿ, ಧಾರ್ಮಿಕ ವ್ಯಕ್ತಿಗಳನ್ನು ಕರೆಸಿ, ಅವ್ರಿಗೆ ಮೈಂಡ್ ವಾಶ್ ಮಾಡಿ, ಬ್ರೈನ್ ವಾಶ್ ಮಾಡಿ ಒಳ್ಳೆ. ಆದರೆ ಏನಾಗ್ಬಿಟ್ಟಿದೆ ಅಲ್ಲಿ ಸುಧಾರಣೆ ಮಾಡಿದ್ರೆ, ಇಲ್ಲಿ ನಾವು ಉದ್ದೇಶ ಏನಿದೆ, ಜೈಲು ಸುಧಾರಣೆ ಉದ್ದೇಶದಿಂದ ಮಾಡಿದ್ದಾರೆ. ಮೊದಲು ನಾವಿದ್ದಾಗೆ, ನಾವು 75ರಲ್ಲಿ ಜಾಯ್ನ್ ಆಗಿದ್ದು 40 ವರ್ಷ ನಂದು ಸರ್ವಿಸು. 40 ವರ್ಷ ನಾವು ಜೈಲು ನೋಡಿದ್ದೇವೆ. ಅವಾಗ ಕತ್ತಲು ಕೋಣೆಯಲ್ಲಿ ಬರೇ ಅಲ್ಲೇ ಲ್ಯಾಟ್ರಿ, ಅಲ್ಲೇ ಬಾತ್ರೂಮು, ಅಲ್ಲೇ ಒಂದು ಬಕೆಟ್ ನೀರು, ಒಂದು ಚೆಂಬು, ಅದೇ ಚೆಂಬು ತಗೊಂಡು ನೀರು ಕುಡಿಬೇಕು, ಅದೇ ಚೆಂಬು ತಗೊಂಡು ಲ್ಯಾಟ್ರಿ ಯೂಸ್ ಮಾಡಬೇಕು. ಆಗ ಒಂದು ತಟ್ಟೆ ಇತ್ತು, ಅಲ್ಯೂಮಿನಿಯಂ ತಟ್ಟೆ, 2 ರೊಟ್ಟಿ, 1 ಪಲ್ಯ, ಇಷ್ಟು ಜೈಲಿನಲ್ಲಿ ವ್ಯವಸ್ಥೆ ಇತ್ತು. ಅದನ್ನು ನೋಡಿ ಹ್ಯೂಮನ್ ರೈಟ್ಸ್ನವರು ವಿಸಿಟ್ ಮಾಡಿ, ಇದು ಅವರು ಮನುಷ್ಯರೇ, ಕನ್ವಿಕ್ಟೆಡ್ ಆದ್ರೆ ಏನಾಯ್ತು ಅಂತ ತಿಳ್ಕೊಂಡು ಧರ್ಮವೀರ್ ಕಮಿಷನ್ ಪ್ರಕಾರ ಎಲ್ಲ ದೊಡ್ಡ ಬೆಳಕು ಬರುವಂತ ಕಿಟಕಿ ಹಾಕಿ, ಬಾಗಿಲ ಹಾಕಿ, VIP ಸೆಕ್ಷನ್ದಲ್ಲಿ ಕಾಟು, ಬೆಡ್, ಪೇಪರ್, ಪೆನ್ ಎಲ್ಲ ವ್ಯವಸ್ಥೆ ಮಾಡಿದ್ರು. ಆದ್ರೆ ಇದು ಒಳ್ಳೆ ಉದ್ದೇಶದಿಂದ ಮಾಡಿದ್ರೆ ಅಲ್ಲೇನಾಗ್ಬಿಡ್ತದೆ, ಕ್ರಿಮಿನಲ್ಸೇ ಆರ್ಗನೈಸ್ ಆಗ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಕಳು ಮಾಡೋನು, ಮಗನೇ ಚಿಕ್ಕ ಪುಟ್ಟ ಕಳು ಮಾಡಿ ಯಾಕೆ ಬರ್ತೀಯ ಒಳಗೆ ಬಾ ಇಲ್ಲಿ ಅಂತ ಹೇಳುದು. ದೊಡ್ಡ ಕಳು ಮಾಡೋಣ, ಡಕಾಟಿ ಮಾಡೋಣ, ರಾಬರಿ ಮಾಡೋಣ, ಬ್ಯಾಂಕ್ ಲೂಟ್ ಮಾಡೋಣ, ಗೋಲ್ಡ್ ಶಾಪ್ ಲೂಟ್ ಮಾಡೋಣ, ಬಾ ಅಂತ ಹೇಳುದು. ಹೆಂಗ್ ಮಾಡೋದು ಅಂತ ಅನ್ನೋದು ಎಲ್ಲರೂ ಕಲಿಸಿ ಹೊರಗೆ ಬಂದ ಮೇಲೆ ಇವಾಗ ನೋಡಿ, ಈ ಪ್ರಕರಣದಲ್ಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲೇನೆ ದರ್ಶನ್ ಒಬ್ಬರೇ ಒಳಗೆ ಹೋಗಿರೋದಲ್ಲ, ದುಡ್ಡಿರೋರು 4 ಜನ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಬೇಲ್ಗೆ. ಇನ್ನು ಮಿಕ್ಕದವರು ಪಾಪ ಅವ್ರನ್ನ ಹೋಗಿ ಮಾತನಾಡ್ಸಿದ್ರೆ ಪ್ರತಿನಿತ್ಯ ಕಣ್ಣೀರು ಸರ್. ಒಬ್ಬ ಯಾರೋ ಆಟೋ ಓಡಿಸ್ತಿದ್ದವನು, ಮತ್ತೆ ಯಾರೋ ಕ್ಯಾಬ್ ಓಡಿಸ್ತಿದ್ದವನು, ಇನ್ಯಾರೋ ದರ್ಶನನ್ನ ಅಣ್ಣ ಅನ್ಕೊಂಡು ಹೋದವನು. ಇವಾಗ ಅವ್ರ ಮನೆ ಜನಕ್ಕೆ ಹೋಗಿ ಬದುಕಿದ್ದಾನ ಸತ್ತಿದ್ದಾನ ಜೈಲಲ್ಲಿ ಅಂತ ಕೇಳಲಿಕ್ಕೂ ಕೂಡ ಬಸ್ಸಿಗೆ ದುಡ್ಡಿಲ್ಲ. ಅಂಥ ಪರಿಸ್ಥಿತಿಯಲ್ಲಿರೋರು ಇನ್ನು ಹೆಂಗಿರ್ಬೋದು ಜೈಲ್ ಒಳಗಡೆ ಅಂತ. ದರ್ಶನ್ಗೇನೋ ಸಿಕ್ತು, ಸಿಗರೇಟ್ ಸಿಕ್ತು, ಕಾಫಿ ಸಿಕ್ತು, ಇವಾಗ ಬಳ್ಳಾರಿಗೆ ಹೋಗ್ತಿದ್ದಾರೆ, ಅಲ್ಲಿ ಇನ್ನೇನೇನು ಸಿಗುತ್ತೋ ಗೊತ್ತಿಲ್ಲ ನಮಗೆ. ಇವ್ರ ಕತೆ ಏನು ಅಂತ, ಇವ್ರ ಗೋಳ್ ಕೇಳೋರು ಯಾರು ಅಂತ. ಇವಾಗ ಒಂದ್ಸಲ ಅವರು ಜೈಲಲ್ಲಿ ಇದ್ಮೇಲೆ, ಸೊ ನಾವು ಅವರಿಗೆ ಗೋಳು ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವರಿಗೆ ಜೈಲರ್ ಮ್ಯಾನ್ಯುವಲ್ ಅಪ್ಲೈ ಆಗುತ್ತೆ. ಆದ್ರೆ ದರ್ಶನ್ ಅವರಿಗೆ ಈ ರೀತಿ ಸವಲತ್ತು ಸಿಕ್ತು, ಅಥವಾ ಕೆಲವೊಂದು ಸಹ ಕೈದಿಗಳಿಗೆ ಸವಲತ್ತು ಸಿಕ್ತು, ಹಾಗಾಗಿ ಇನ್ನುಳಿದ ಕೈದಿಗಳಿಗೂ ಅದೇ ಸವಲತ್ತು ಸಿಗಬೇಕು ಅಂದ್ಬಿಟ್ಟು ನಾವು ವಾದ ಮಾಡ್ಲಿಕ್ಕಾಗಲ್ಲ. ಆದರೆ ನೀವು ನೋಡಿರ್ಬೋದು, 4 ಜನ ಕೂತಿದ್ರಲ್ಲ, ಅದರಲ್ಲಿ ಒಬ್ಬ ಅಂಡರ್ ಟ್ರಯಲ್ ಪ್ರಿಸನರ್, ಇನ್ನೊಬ್ಬ ಕನ್ವಿಕ್ಟೆಡ್ ಪರ್ಸನ್, ಇನ್ನೊಬ್ಬ ಸಹ ಕೈದಿ. ನಮ್ಮ ಜೈಲ್ ಮ್ಯಾನ್ಯಲ್ ಪ್ರಕಾರ, ಪ್ರಿಸರ್ಸ್ ಮ್ಯಾನ್ಯಲ್ ಪ್ರಕಾರ ಒಬ್ಬ ಸೆಗ್ರಿಗೇಟ್ ಮಾಡ್ತಾರೆ, ಆರೋಪಿಗಳೆಲ್ಲ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು. ಮಹಿಳಾ ಕೈದಿಗಳು ಬೇರೆ ಕಡೆ, ಬೇರೆ ಬಿಲ್ಡಿಂಗಲ್ಲಿ, ಮತ್ತು ಪುರುಷ ಕೈದಿಗಳು ಅದರಲ್ಲಿ, ಅಂದರೆ ವಯಸ್ಸು ಚಿಕ್ಕರದು ಯಂಗ್ ಕೈದಿಗಳಿರ್ಬೋದು. ಆಮೇಲೆ ಅಪರಾಧದ ಪ್ರಕಾರ ಡಿವೈಡ್ ಮಾಡ್ತಾರೆ. ಅಂದರೆ ಹೀನಿಯಸ್ ಅಫೆನ್ಸ್ ಮಾಡಿರೋರು, ಮತ್ತು ಮೈನರ್ ಅಪರಾಧ ಮಾಡಿರ್ಬೋದು, ಅಥವಾ ಟ್ರಾನ್ಸ್ಜೆಂಡರ್ ಅಕ್ಯೂಸ್ ಇರ್ಬೋದು, ಅವ್ರನ್ನ ಸಪ್ರೇಟ್ ಸೆಲ್ಗೆ ಹಾಕೋದು. ಈ ರೀತಿ ಸೆಗ್ರಿಗೇಟ್ ಮಾಡಿದಾಗ
ಈ 4 ಜನರು ಒಂದೇ ಕಡೆ ಇದ್ದಾರೆ ಅಂತಂದರೆ ಅಂದರೆ ಈ ಮೊದಲ ವ್ಯವಸ್ಥೆ ಹದಗೆಟ್ಟಿದೆ, ಅದು ಈ ಫೋಟೋಯಿಂದ ಬಯಲಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಇಡೀ ವ್ಯವಸ್ಥೆ ಹೆಂಗೆ ಸುವ್ಯವಸ್ಥಿತವಾಗಿ ನಾಟಕದ ವೇದಿಕೆ ಆಗಿದೆ. ನನಗೆ ಈ ಪದ ಬಳಕೆ ಮಾಡಲಿಕ್ಕೆ ಯಾವುದೇ ರೀತಿ ಹಿಂಜರಿಕೆ ಇಲ್ಲ. ಬಹಳ ಕ್ಲಿಯರ್ ಕಾನ್ಶಿಯಸ್ ಇಂದ ಹೇಳ್ತಿದ್ದೀನಿ, ನಾಟಕದ ವೇದಿಕೆ ರೆಡಿ ಮಾಡ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಅಂತ ಹೇಳಿ ಕಣ್ಣು ಒರೆಸೋ ತಂತ್ರ, ಸರ್ಕಾರದ ಕಡೆಯಿಂದ ಆಗ್ತಾ ಇರುವ ಕಣ್ಣು ಒರೆಸೋ ತಂತ್ರ. ಯಾಕೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಕ್ತು ಅಂತ ಹೇಳಿ ಬಳ್ಳಾರಿ ಕಳಿಸ್ಬಿಟ್ರೆ ಬಳ್ಳಾರಿಲಿ ಏನು ಆರಾಮಾಗಿರ್ತಾರೆ? ಅಲ್ಲೇನಾದ್ರೂ ವ್ಯತ್ಯಾಸ ಇದೆಯಾ? ಬಳ್ಳಾರಿಗೆ ಹೋದ ತಕ್ಷಣ ಯಾವುದೇ ವ್ಯವಸ್ಥೆ ಇಲ್ಲದೆ ಸಾಮಾನ್ಯ ಖೈದಿ ರೀತಿಯಲ್ಲಿ ಇದ್ಬಿಡ್ತಾರ? ದರ್ಶನ್ ಮಾತನಾಡಿದ್ದಾರೆ. ಅದೇ ವ್ಯಕ್ತಿ ಯಾರು ಜೈಲಿಗೆ ಹೋಗಿ ಆಚೆ ಬಂದು ನಾನು ಈಗಲೂ ಕೂಡ ದರ್ಶನ್ ಅಭಿಮಾನಿ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ ಲೂಪ್ ಬೈಟ್ ಇದೆ, ಒಂದು ಕೇಳಿಸ್ಕೊಳ್ಳಿ, 2 ಸತಿ ಕೇಳಿಸ್ಕೊಳ್ಳಿ. ಅವ್ರು ಏನು ಹೇಳ್ತಿದ್ದಾರೆ? ಬಳ್ಳಾರಿಗೆ ಹೋದ್ಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತಾ? ದರ್ಶನ್ಗೆ ಆಕ್ಚುಯಲ್ ಹೆಂಗ್ ಟ್ರೀಟ್ ಮಾಡ್ಬೇಕು ಹಂಗೆ ಟ್ರೀಟ್ ಮಾಡ್ತಾರ ಅಲ್ಲಿನ ಅಧಿಕಾರಿಗಳು? ಕೇಳಿಸ್ಕೊಳ್ಳಿ ಅವ್ರ ಮಾತು. ದರ್ಶನ್ ಅವ್ರಿಗೆ ಸಿಕ್ಕಿದಾಗೆ ಬೆಂಗಳೂರು ಜಿಲ್ಲೆ ಸಿಕ್ಕಿದ ಇದೇ ರೀತಿ ಎಲ್ಲ ಸಿಗುತ್ತೆ ಸರ್. ಅಲ್ಲಿ ರಾಜನ್ ಥರ ಇದ್ರು ಸರ್. ಅಲ್ಲಿ ನನಗೆ ಅನಿಸ್ಬೋದು ಅಲ್ಲಿ ಮಂತ್ರಿ ಥರ ಇದ್ದಂಗೆ ಅನಿಸ್ತದೆ ಸರ್. ಇಲ್ಲಿ ಬಂದ್ಮೇಲೆ ರಾಜನ್ ಥರ ಇದ್ದೇ ಇರ್ತಾರೆ ಸರ್, ಕಂಪಲ್ಸರಿ ಸರ್. ದರ್ಶನ್ ಅವ್ರಿಗೆ ಸಿಕ್ಕಿದಾಗೆ ಬೆಂಗಳೂರು ಜಿಲ್ಲೆ ಸಿಕ್ಕಿದ ಇದೇ ರೀತಿ ಎಲ್ಲ ಸಿಗುತ್ತೆ ಸರ್. ಅಲ್ಲಿ ರಾಜನ್ ಥರ ಇದ್ರು ಸರ್. ಅಲ್ಲಿ ನನಗೆ ಅನಿಸ್ಬೋದು ಅಲ್ಲಿ ಮಂತ್ರಿ ಥರ ಇದ್ದಂಗೆ ಅನಿಸ್ತದೆ ಸರ್. ಇಲ್ಲಿ ಬಂದ್ಮೇಲೆ ರಾಜನ್ ಥರ ಇದ್ದೇ ಇರ್ತಾರೆ ಸರ್, ಕಂಪಲ್ಸರಿ ಸರ್. ದರ್ಶನ್ ಅವ್ರಿಗೆ ಸಿಕ್ಕಿದಾಗೆ ಬೆಂಗಳೂರು ಜಿಲ್ಲೆ ಸಿಕ್ಕಿದ ಇದೇ ರೀತಿ ಎಲ್ಲ ಸಿಗುತ್ತೆ. ಆಯ್ತಲ್ಲ ಅಲ್ಲಿಗೆ. ಎಡಳಿ ಸರ್, ಅವರ ಅಭಿಮಾನಿಯ ಬುದ್ಧಿಮಟ್ಟ ಎಷ್ಟರ ಮಟ್ಟಿಗಿದೆಯೋ ಅಥವಾ ಸಮಾಜದ ಆಗು ಹೋಗುಗಳ ಬಗ್ಗೆ ಪರಿಜ್ಞಾನ ಎಷ್ಟಿದೆಯೋ ಅದ್ರ ಚರ್ಚೆ ಬೇಡ. ಬಟ್ ಅವರು ಅನುಭವಸ್ಥರಾಗಿ ಹೇಳ್ತಿದ್ದಾರೆ, ಜೈಲು ಒಳಗಡೆ ವ್ಯವಸ್ಥೆ ಹೆಂಗಿದೆ ಅನ್ನೋದನ್ನು ಅನುಭವಿಸ್ ಬಂದವರಾಗಿ ಹೇಳ್ತಿದ್ದಾರೆ. ಇಲ್ಲಿ ಮಂತ್ರಿ ಥರ ಇದ್ರು, ಇಲ್ಲಿ ರಾಜನ್ ಥರ ಇರ್ತಾರೆ. ಆತ ಒಬ್ಬ ಕೊಲೆ ಆರೋಪಿ, ಇಲ್ಲಿ ಮಂತ್ರಿ ಥರ ಇದ್ದಂತೆ, ಅಲ್ಲಿ ರಾಜನ್ ಥರ ಇರ್ತಾನಂತೆ. ಯಾಕೆ ಕಳಿಸ್ಬೇಕು ಸರ್? ಇದು ನಾಟಕದ ವೇದಿಕೆ ಅಲ್ವಾ? ಕಣ್ಣುರ್ಸೋ ತಂತ್ರ ಅಲ್ವಾ? ನಾವು ಬಳ್ಳಾರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀವಿ, ಅಲ್ಲಿಗೆ ದರ್ಶನ್ಗೆ ಕೊಡಬೇಕಾದ ರೀತಿಯ ಪನಿಷ್ಮೆಂಟ್ ಕೊಡ್ತಿದ್ದೀವಿ. ಯಾರನ್ನು ಮುಟ್ಟಾಳ್ರನ್ನ ಮಾಡೋಕೆ ಹೊರಟಿದೆ ಸರ್ಕಾರ? ಅಲ್ಲ, ಅವ್ರು ಹೇಳೋದ್ರಲ್ಲಿ ಒಂದು ಸತ್ಯಾಂಶ ಇದೆ. ಯಾಕೆ ಅಂತಂದರೆ ಇಲ್ಲಿ ಇರೋದ್ರಲ್ಲೇ ಒಂದು ಸ್ವಲ್ಪ ಆದ್ರೂ ಇಲ್ಲಿ ಒಂದಿಷ್ಟು ಕ್ಯಾಮ್ರಾ ಗೀಮ್ರಾ ಎಲ್ಲ ಸ್ವಲ್ಪ ಇದ್ದಾವೆ. ಸ್ವಲ್ಪ ಜಾಮರ್ ವ್ಯವಸ್ಥೆನೂ ಇದೆ. ಯಾವಾಗ ಬೇಕು ಅದು ಜಾಮರ್ ಆನ್ ಆಗುತ್ತೆ, ಯಾವಾಗ ಬೇಕು ಅವಾಗ ಆಫ್ ಮಾಡುತ್ತಾರೆ ಇಲ್ಲಿ. ಆದರೆ ಬೇರೆ ಜೈಲುಗಳಲ್ಲಿ ಜಾಮರ್ ಇಲ್ಲವೇ ಇಲ್ಲ. ಎಲ್ಲಿ ಜಾಮರ್ ಇದೆಯೋ ಅದು ಕೆಲಸ ಮಾಡೋದಿಲ್ಲ. ಅಕಸ್ಮಾತ್ ಕೆಲಸ ಮಾಡಿದರೂ ಸಹಿತ ಅದು ಹಳೆ ಮಾಡೆಲ್ ಜಾಮರ್ಗಳು ಈಗಿರ್ತಕ್ಕಂಥ 4G 5Gನ ನೆಟ್ವರ್ಕ್ನ ಅದು ನಿಲ್ಲಿಸೋದು ಇಲ್ಲ. ಸೊ ಈ ರೀತಿಯಂಥ ವ್ಯವಸ್ಥೆ ಇರೋದ್ರಿಂದ ಸೊ ಬೇರೆ ಚಿಕ್ಕ ಜೈಲುಗಳಲ್ಲಿ, ಜಿಲ್ಲಾ ಜೈಲುಗಳಲ್ಲಿ ಇನ್ನೂ ಸ್ವಲ್ಪ ಆರಾಮಾಗಿರ್ಬಹುದು ಅಂತ ಅವರು ಅನಿಸಿಕೆ, ಅದು ಸತ್ಯವೂ ಕೂಡ ಆಗಿದೆ. ಸೊ ಆದ್ದರಿಂದ ಈಗ ಇದು ದರ್ಶನ್ ಅನ್ನೋದು ಒಂದು ವ್ಯಕ್ತಿಗತವಾದಂಥದ್ದು ಇರುತ್ತೆ. ಆದರೆ ಇಡೀ ವ್ಯವಸ್ಥೆ ಬದಲಾಗುತ್ತಾ? ದರ್ಶನ್ ಇಲ್ಲ, ಇನ್ನೊಬ್ಬ ಹೋದ್ರೂ ಸಹಿತ ಇದೇ ರೀತಿಯಾಗಿರ್ತಕ್ಕಂಥ ಸೆಲೆಬ್ರಿಟಿನೋ ರಾಜಕಾರಣಿ ಹೋದರೆ ವ್ಯವಸ್ಥೆ ಇದೇ ಥರ ಇದೆ. ಹಿಂದೆ ಲಾಲು ಪ್ರಸಾದ್ ಯಾದವ್ ಅವರು ಜೈಲಲ್ಲಿ ಇದ್ದಾಗ ಎಲ್ಲ ಫೆಸಿಲಿಟಿಗಳನ್ನು ಕೊಟ್ಬಿಟ್ಟು ಅವ್ರನ್ನ ಸಾಕಿತು ವ್ಯವಸ್ಥೆ. ಈ ರೀತಿಯಾಗಿ ಹಲವಾರು ವ್ಯವಸ್ಥೆ ನಾವು ನೋಡ್ತಾ ಬಂದಿದ್ದೀವಿ. ಆದರೆ ಇವಾಗಲೂ ಸಹಿತ ದರ್ಶನ್ ಅನ್ನೋನು ಒಬ್ಬ ಸೆಲೆಬ್ರಿಟಿನ ನಾವು ಟಾರ್ಗೆಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆದರೆ ವ್ಯವಸ್ಥೆಯನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ? ಇಡೀ ವ್ಯವಸ್ಥೆ ಈ ರೀತಿಯಾಗಿದೆ. ಈ ಪೊಲೀಸ್ ವ್ಯವಸ್ಥೆ ಇವರು ಸಾಹೇಬ್ರು ಹೇಳ್ತಾ ಇದ್ದಾರಲ್ವಾ, ಯಾಕೆ ಪೊಲೀಸ್ ಸರ್ ಇವತ್ತಿನ ಚರ್ಚೆ ಉದ್ದಕ್ಕೂ ನಾನು ಅದನ್ನೇ ಹೇಳ್ತಿರೋದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ದರ್ಶನ್. ವ್ಯವಸ್ಥೆ ಸರ್ಕಾರದ ಅಡಿಯಲ್ಲಿ ಆಗ್ತಾ ಇರುವ ಅವ್ಯವಸ್ಥೆ ನಾವು ಡೈರೆಕ್ಟ್ ಆಗಿ ಹೇಳ್ತಿದ್ವಿ. ಶೇಮ್ ಆನ್ ಕಾಂಗ್ರೆಸ್ ಗವರ್ಮೆಂಟ್. ಈ ರೀತಿಯಾದ ವ್ಯವಸ್ಥೆಗಳು ಈ ಬಿಜೆಪಿ ಇದ್ದಿದ್ರು ನಾನು ಅದನ್ನೇ ಹೇಳ್ತಿದ್ದೆ ಸರ್. ಬಿಜೆಪಿ ಇದ್ದಿದ್ರು ನಾನು ಅದಕ್ಕೆ ನೋಡಿ ನೀವು ವಿಜುವಲ್ ಗಮನಿಸಿದ್ರು ಇಲ್ವೋ, ನಾವು ಬೊಮ್ಮಾಯಿ ಅವ್ರದ್ದು ವಿಜುವಲ್ ಹಾಕೊಂಡಿದೀವಿ, ಆರಾಗ ಜ್ಞಾನೇಂದ್ರ ಅವ್ರನ್ನ ತೋರಿಸ್ತಿದೀವಿ. ಇವರೆಲ್ಲರೂ ಹೋಮ್ ಮಿನಿಸ್ಟರ್ ಆಗಿದ್ದವ್ರೆ ಸರ್. ಆಗೇನ್ ಶುದ್ಧವಾಗಿತ್ತ ವ್ಯವಸ್ಥೆ ನನ್ನ ಕೇಳಿದ್ರೆ ಇಲ್ಲ, ಆಗ್ಲೂ ಹಾಗೆ. ಬಟ್ ಕಾಂಗ್ರೆಸ್ಗೆ 135 ಶಾಸಕರ ಬಲ ಕೊಟ್ಟಿದ್ಯಾಕೆ? ತಿದ್ದಿ ವ್ಯವಸ್ಥೆನ ಸರಿಪಡಿಸಿ ಹಾಳಾಗೋಗಿರುವ ವ್ಯವಸ್ಥೆಯನ್ನ ಇದಕ್ಕೆ ಕೊಟ್ಟಿದ್ದಲ್ವಾ? ಹೀಗೆ ಕೊಟ್ಟ ಮೇಲೆ ಕೂಡ ಮಾಧ್ಯಮದ ಮೇಲೆ ಗರಂ ಆಗ್ತಾರೆ ಅಂದ್ರೆ ಪರಮೇಶ್ವರ್ ಅವರು ಏನ್ ಹೇಳೋದು? ಒಂದು ಚಿಕ್ಕ ಅಡಚಣೆ. ನಟ ಹಾಗೆ ಸಾಮಾಜಿಕ ಹೋರಾಟಗಾರರಾದ